ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ 2 ಬಿಡುಗಡೆಯಾಗುವ ಮುಂಚೆ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಶಾಕ್ ಉಂಟಾಗಿದೆ. ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲ್ಮ್ಸ್ ಅನ್ನ ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಇದು ಸಾಮಾನ್ಯ ವಿಷಯನಾ ಅಥವಾ ಕನ್ನಡ ಸಿನಿಮಾದ ದೊಡ್ಡ ಬದಲಾವಣೆ ಆರಂಭನಾ? ಲೆಟ್ಸ್ ಫೈಂಡ್ ಔಟ್. ನಾನು ನಿಮ್ಮ ಬಾಲು, ನೀವು ನೋಡ್ತಾ ಇದ್ದೀರಾ ಮೂವಿ ಸ್ಟಫ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ನಾವು ಮಾತನಾಡುತ್ತಿರುವ ವಿಷಯ ಕನ್ನಡ ಚಿತ್ರರಂಗದ ಅತ್ಯಂತ ಚರ್ಚೆಯಲ್ಲಿರುವ ವಿಷಯ. ರಿಷಬ್ ಶೆಟ್ಟಿ ಹೊಂಬಾಳೆ ಫಿಲ್ಮ್ಸ್ ಮತ್ತು ಕಾಂತಾರ ಚಾಪ್ಟರ್ 2 ಸುತ್ತ ನಡೆಯುತ್ತಿರುವ ಈ ಅಸಲಿ ಕಥೆ. ರಿಷಬ್ ಶೆಟ್ಟಿ ಎಂಬ ಹೆಸರು ಇವತ್ತು ಕೇವಲ ಕನ್ನಡದಲ್ಲೇ ಅಷ್ಟೇ ಅಲ್ಲ, ದೇಶದಾದ್ಯಂತ ಪರಿಚಿತವಾಗಿದೆ. ಉಡುಪಿ ಜಿಲ್ಲೆಯ ಸಣ್ಣ ಹಳ್ಳಿಯಿಂದ ಆರಂಭವಾದ ಅವರ ಸಿನಿ ಪಯಣ ಸಹಾಯಕ ನಿರ್ದೇಶಕರಾಗಿ ಶುರುವಾಗಿ ನಂತರ ನಟ, ನಿರ್ದೇಶಕ ಮತ್ತು ಸ್ಕ್ರಿಪ್ಟ್ ರೈಟರ್ ಆಗಿ ಬೆಳೆದದ್ದು ತುಂಬಾ ಮೋಟಿವೇಶನಲ್ ಸ್ಟೋರಿ ಅಂತ ಹೇಳಬಹುದು. ಅವರು ನಿರ್ದೇಶಿಸಿ ನಟಿಸಿದ ಕಾಂತಾರ ಸಿನಿಮಾ 2022ರಲ್ಲಿ ಬಿಡುಗಡೆಯಾಗಿ ಕನ್ನಡ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಕೊಂಡೊಯ್ದು ಅತ್ಯಂತ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕಂಡ ಸಿನಿಮಾ. ಕಡಿಮೆ ಬಜೆಟ್ ನಲ್ಲಿ ತಯಾರಾದ್ರೂ ಕೂಡ ವಿಶ್ವದಾದ್ಯಂತ ಭರ್ಜರಿ ಕಲೆಕ್ಷನ್ ಮಾಡಿ ಭಾರತದಾದ್ಯಂತ ಜನರನ್ನ ಕನ್ನಡ ಸಿನಿಮಾವನ್ನ ಮತ್ತೊಮ್ಮೆ ಗಮನಿಸುವಂತೆ ಮಾಡಿತ್ತು. ಈ ಯಶಸ್ಸಿನ ಹಿಂದೆ ಹೊಂಬಾಳೆ ಫಿಲ್ಮ್ಸ್ ಎಂಬ ಸಂಸ್ಥೆಯ ಪಾತ್ರವೂ ಕೂಡ ಅಷ್ಟೇ ಇದೆ. ಯಾಕಂದ್ರೆ KGF ಮತ್ತು ಸಲಾರ್ ಮೂಲಕ ಈಗಾಗಲೇ ದೊಡ್ಡ ಹೆಸರು ಮಾಡಿದ್ದ ಬ್ಯಾನರ್ ಕಾಂತಾರ ಮೂಲಕ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿತ್ತು. ಅದಕ್ಕಾಗಿ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ನಡುವಿನ ಸಂಬಂಧ ಸದಾ ಗಟ್ಟಿಯಾಗಿಯೇ ಇದೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಮೊನ್ನೆ ಮಾರ್ಚ್ 10ರಂದು ನಡೆದ ಒಂದು ಸಣ್ಣ ಸೋಷಿಯಲ್ ಮೀಡಿಯಾ ಘಟನೆ ಈ ಜನರ ನಂಬಿಕೆಯನ್ನ ಪ್ರಶ್ನೆಗೆ ಒಳಪಡಿಸಿತು. ರಿಷಬ್ ಶೆಟ್ಟಿ ಅವರು ಇನ್ಸ್ಟಾಗ್ರಾಂನಲ್ಲಿ ಚಾಪ್ಟರ್ 2 ಎನ್ನುವ ಪೋಸ್ಟರ್ ಬಿಡುಗಡೆಯಾದ ನಂತರ ರಿಷಬ್ ಶೆಟ್ಟಿ ತನ್ನ ಇನ್ಸ್ಟಾಗ್ರಾಂ ಖಾತೆಯಿಂದ ಹೊಂಬಾಳೆ ಫಿಲ್ಮ್ಸ್ ಅನ್ನ ಅನ್ಫಾಲೋ ಮಾಡಿದ್ದಾರೆ. ಈ ಒಂದಕ್ಕೊಂದು ವಿಷಯ ಪೂರಾ ಅಪೋಸಿಟ್ ಆಗಿ ಕಾಣುತ್ತಿದ್ದು ಜನರಿಗೆ ಇನ್ನಷ್ಟು ಕನ್ಫ್ಯೂಸನ್ ಶುರುವಾಗಿದೆ. ಚಾಪ್ಟರ್ 2 ಬಗ್ಗೆ ಪೋಸ್ಟರ್ ಮಾಡಿ ಸಡನ್ ಆಗಿ ಹೊಂಬಾಳೆ ಫಿಲ್ಮ್ಸ್ಗೆ ಅನ್ಫಾಲೋ ಮಾಡಿದರೆ ಜನರಿಗೆ ಇಂಡೈರೆಕ್ಟ್ ಆಗಿ ಏನೋ ಹೇಳೋಕೆ ಹೊರಟಿದ್ದಾರೆ ಅಂತ ಜನ ಇನ್ನಷ್ಟು ತಲೆ ಕೆಡಿಸಿಕೊಳ್ಳುವಂತೆ ಆಗಿದೆ. ಈಗ ಇದರಲ್ಲಿರೋ ಇನ್ನೊಂದು ಟ್ವಿಸ್ಟ್ ಏನಂದ್ರೆ, ಕಾಂತಾರ ಸಿನಿಮಾ ಹೊಂಬಾಳೆ ಫಿಲ್ಮ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬಂದಿತ್ತು. ಈಗ ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳನ್ನ ನೋಡಿ ಜನರ ಮನಸ್ಸಲ್ಲಿ ಬರ್ತಾ ಇರೋ ವಿಚಾರ ಏನಂದ್ರೆ, ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯನ್ನ ದೂರು ಮಾಡಿ ಖುದ್ದಾಗಿ ರಿಷಬ್ ಶೆಟ್ಟಿ ಅವರೇ ತಮ್ಮ ಬ್ಯಾನರ್ ಅಡಿಯಲ್ಲಿ ಕಾಂತಾರ ಸಿನಿಮಾ ಮುಂದುವರಿಸುತ್ತಾರೆ ಅನ್ನೋದು ಈ ದೊಡ್ಡ ಪ್ರಶ್ನೆ ಆಗಿದೆ. ಬಟ್ ನಿಮಗೆ ಗೊತ್ತಿರಬಹುದು, ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ 2 ಅಂತ ಮೆನ್ಷನ್ ಎಲ್ಲೂ ಕೂಡ ಮಾಡಿಲ್ಲ. ಕೇವಲ ಚಾಪ್ಟರ್ 2 ಅಷ್ಟೇ ಮೆನ್ಷನ್ ಮಾಡಿದ್ದು. ಈ ಪೋಸ್ಟರ್ ಕಾಂತಾರ ಚಾಪ್ಟರ್ 2 ಬಗ್ಗೆನೇ ಇರಬಹುದು ಅಂತ ಜನ ತನ್ನ ವೈಯಕ್ತಿಕ ವಿಚಾರಗಳನ್ನ ಹೊರ ಹಾಕುತ್ತಿದ್ದಾರೆ. ಆದ್ರೆ ಇಲ್ಲಿ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕಾದರೆ, ಇಂದಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಅಥವಾ ಅನ್ಫಾಲೋ ಮಾಡುವುದು ಯಾವಾಗಲೂ ದೊಡ್ಡ ಜಗಳದ ಸೂಚನೆ ಎಂದು ಹೇಳಲು ಸಾಧ್ಯ ಇಲ್ಲ. ಹಲವಾರು ಬಾರಿ ಇದು ಕೇವಲ ಟೆಕ್ನಿಕಲ್ ಗ್ಲಿಚ್ ಆಗಿರಬಹುದು ಅಥವಾ ಖಾತೆ ಹ್ಯಾಂಡಲ್ ಮಾಡುವ ತಂಡದ ಸಣ್ಣ ತಪ್ಪಾಗಿರಬಹುದು. ವಿಶೇಷವಾಗಿ ದೊಡ್ಡ ಸ್ಟಾರ್ಗಳ ಖಾತೆಗಳನ್ನ ಹಲವಾರು ಜನರು ನಿರ್ವಹಿಸುತ್ತಾರೆ. ಆದ್ದರಿಂದ ಇಂತಹ ಘಟನೆಗಳು ಆಗುವುದು ಅಚ್ಚರಿಯ ವಿಷಯ ಏನಲ್ಲ. ಆದ್ರೆ ಮತ್ತೊಂದು ಕಡೆ ನೋಡಿದ್ರೆ, ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ನಡುವೆ ಇಷ್ಟು ದೊಡ್ಡ ಯಶಸ್ಸು ಹಂಚಿಕೊಂಡಿರುವ ಸಂಬಂಧ ಇದೆ. ಕಾಂತಾರ ಎಂಬಂತ ನ್ಯಾಷನಲ್ ಪ್ರಾಜೆಕ್ಟ್ ಒಂದೇ ದಿನದಲ್ಲಿ ಭಿನ್ನಾಭಿಪ್ರಾಯದಿಂದ ಕುಸಿಯುವುದು ಅಷ್ಟು ಅಸಾಧ್ಯ ಎನ್ನುವುದು ನನ್ನ ಅಭಿಪ್ರಾಯ. ಒಂದು ಸಿನಿಮಾ ಕೇವಲ ನಟ ಅಥವಾ ನಿರ್ದೇಶಕರದ್ದಲ್ಲ, ಅದು ಸಂಪೂರ್ಣ ತಂಡದ ಪರಿಶ್ರಮ ಆಗಿರುತ್ತೆ. ಹೀಗಾಗಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ಅಪಾಯಕ್ಕೆ ಒಳಪಡಿಸುವಂತಹ ನಿರ್ಧಾರವನ್ನ ಅವರು ತೆಗೆದುಕೊಳ್ಳುತ್ತಾರೆ ಎಂಬುದು ನನಗೆ ಪರ್ಸನಲಿ ಹೀಗೆ ಮಾಡೋದು ಕಡಿಮೆ ಅಂತ ಅನ್ಸುತ್ತೆ. ಆದ್ರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳಗಿನ ವಿಷಯ ಹೊರಗೆ ಬರೋದು ಯಾವಾಗಲೂ ತಡವಾಗಿಯೇ ಇರುತ್ತೆ. ಆದ್ದರಿಂದಲೇ ಕೆಲ ಅಭಿಮಾನಿಗಳು ಇನ್ನೂ ಈ ವಿಷಯದ ಬಗ್ಗೆ ಅನುಮಾನದಿಂದಲೇ ನೋಡುತ್ತಿದ್ದಾರೆ. ವಿಶೇಷವಾಗಿ ಕಾಂತಾರ ಚಾಪ್ಟರ್ 2 ಮೇಲೆ ಈಗಾಗಲೇ ಅಪಾರ ನಿರೀಕ್ಷೆ ಇರುವ ಸಮಯದಲ್ಲಿ ಇಂತಹ ಸುದ್ದಿಗಳು ಹೊರಬರುವುದು ಜನರ ಕುತೂಹಲವನ್ನು ಹೆಚ್ಚಿಸುವಲ್ಲಿ ಸಂದೇಶನೇ ಇಲ್ಲ. ಇನ್ನೊಂದು ದೃಷ್ಟಿಯಿಂದ ನೋಡಿದರೆ, ಕೆಲವೊಮ್ಮೆ ಇಂತಹ ವಿವಾದಗಳು ಸಿನಿಮಾಗೆ ಪಬ್ಲಿಸಿಟಿಯಾಗಿ ಕೆಲಸ ಮಾಡುತ್ತವೆ. ಜನರು ಹೆಚ್ಚು ಮಾತನಾಡುತ್ತಾರೆ, ಹೆಚ್ಚು ಹುಡುಕುತ್ತಾರೆ ಮತ್ತು ಸಿನಿಮಾ ಬಿಡುಗಡೆ ಆಗುವ ವೇಳೆಗೆ ಹೈಪ್ ಇನ್ನಷ್ಟು ಹೆಚ್ಚುತ್ತದೆ. ಆದ್ದರಿಂದ ಇದು ಉದ್ದೇಶಪೂರ್ವಕವಾಗಿದೆ ಅಥವಾ ಕೇವಲ ಮಿಸ್ಟೇಕ್ ಎಂಬುದು ನಾವು ಖಚಿತವಾಗಿ ಹೇಳಲು ಸಾಧ್ಯ ಇಲ್ಲ. ಆದ್ರೆ ಇಷ್ಟರಲ್ಲಿ ಒಂದು ವಿಷಯ ಸ್ಪಷ್ಟ ಏನಂದ್ರೆ, ರಿಷಬ್ ಶೆಟ್ಟಿ ಅಥವಾ ಹೊಂಬಾಳೆ ಫಿಲ್ಮ್ ಈ ಬಗ್ಗೆ ಯಾವುದೇ ಅಧಿಕೃತ ಹೇಳಿಕೆ ನೀಡಿಲ್ಲ.
ಅವರು ಮೌನವಾಗಿರುವುದರಿಂದಲೇ ಈ ವಿಷಯ ಇನ್ನಷ್ಟು ದೊಡ್ಡದಾಗಿ ಕಾಣುತ್ತಿದೆ. ನನ್ನ ಅಭಿಪ್ರಾಯದಲ್ಲಿ ನಿಜವಾಗಿ ದೊಡ್ಡ ಸಮಸ್ಯೆ ಇದ್ದರೆ ಅದು ಸಿನಿಮಾದ ಶೂಟಿಂಗ್ ಅಥವಾ ಪ್ರಮೋಷನ್ ನಲ್ಲಿ ಯಾವುದಾದರೂ ರೀತಿಯಲ್ಲಿ ನಮಗೆ ಕಾಣುತ್ತಿತ್ತು. ಆದರೆ ಈಗಿನ ತನಕ ಇಂತಹ ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ ಎಂಬುದು ಸ್ವಲ್ಪ ಪಾಸಿಟಿವ್ ಸೈನ್ ಎಂದು ಹೇಳಬಹುದು. ಫೈನಲಿ ಪ್ರೇಕ್ಷಕನಾಗಿ ನಮಗೆ ಮುಖ್ಯವಾದದ್ದು ಒಂದೇ, ಕಾಂತಾರ ಚಾಪ್ಟರ್ 2 ಮೊದಲ ಭಾಗದಂತೆ ಗುಣಮಟ್ಟದಲ್ಲಿ, ಕಥೆಯಲ್ಲಿ ಮತ್ತು ಭಾವನೆಗಳಲ್ಲಿ ಮತ್ತೊಂದು ಮ್ಯಾಜಿಕ್ ಸೃಷ್ಟಿಪಡಿಸಬೇಕು ಎಂದು. ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ವಿವಾದಗಳು ಬಂದು ಹೋಗುತ್ತವೆ, ಆದರೆ ಒಂದು ಉತ್ತಮ ಸಿನಿಮಾ ಮಾತ್ರ ವರ್ಷದವರೆಗೆ ನೆನಪಿನಲ್ಲಿ ಉಳಿಯುತ್ತದೆ. ಅಷ್ಟಕ್ಕೂ ರಿಷಬ್ ಶೆಟ್ಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಹಾಗೆ ಇದು ಕೇವಲ ಸಣ್ಣ ಸೋಷಿಯಲ್ ಮೀಡಿಯಾ ಗೊಂದಲವೇ ಅಥವಾ ಇದರ ಹಿಂದೆ ಇನ್ನೂ ಏನು ದೊಡ್ಡ ಕಥೆ ಆಗಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ನಿಮ್ಮ ಅಭಿಪ್ರಾಯವೇ ಈ ವಿಷಯದ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ತರಬಹುದು. ಹಾಗೆ ಇಂಥ ಕನ್ನಡ ಸಿನಿಮಾ ಅಪ್ಡೇಟ್ಗಳು, ನಿಜವಾದ ಎಕ್ಸ್ಪ್ಲನೇಷನ್ ಮತ್ತು ಟ್ರೆಂಡಿಂಗ್ ಸುದ್ದಿಗಳಿಗಾಗಿ ನೀವು ತಪ್ಪಿಸಿಕೊಳ್ಳಬಾರ್ದು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.